ಇನ್ನು ಡಿಕೆ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ತುರ್ತಾಗಿ ಬುಲಾವ್ ಕೊಟ್ಟಿದೆ ಹೈಕಮಾಂಡ್ ಸಿಎಂ ಹಾಗೂ ಮಾಜಿ ಸಿಎಂಗೆ. ಹಾಗಾಗಿ ಡಿಕೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅತಿ ವೇಗವಾಗಿ ಅಂತ ಹೇಳಲಾಗ್ತಾ ಇದೆ. ಇಂದು ದೆಹಲಿಗೆ ಸಿಎಂ ಡಿಕೆಶಿ ಹೋಗ್ತಾರೆ. ಅದರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ತುರ್ತು ಬುಲಾವ್ ಬಂದಿರೋದು. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಪಟ್ಟಿ ಫೈನಲ್ ಅಖಾಡಕ್ಕೆ ಇಳಿದಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ. ಇಬ್ಬರು ನಾಯಕರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿ ಅಲ್ಲಿರುವ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಲಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ಅಂತಿಮ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಮೊನ್ನೆ ಕೆಲ ದಿನಗಳ ಹಿಂದಷ್ಟೇ ಹೋಗಿದ್ರು ರಾಜ್ಯದ ನಾಯಕರು. ಬಟ್ ಅವತ್ತು ಮಾತಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಮಗನಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ರು. ಹಾಗಾಗಿ ಅಲ್ಲಿ ಕೇವಲ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ಮಾಡಿಬಿಟ್ಟು ರಾಜ್ಯದ ನಾಯಕರು ವಾಪಸ್ ಬಂದಿದ್ರು. ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಸಂಪುಟದಲ್ಲಿ ಹೊಸಬರಿಗೆ ಮಣೆಯನ್ನ ಹಾಕಬೇಕು, ಹಳಬರಿಗೆ ಸ್ವಲ್ಪ ಕೋಕ್ ಕೊಡಬೇಕು ಅಂತ ಹೇಳಿದ್ರಂತೆ. ಈಗ ಆಕಾಂಕ್ಷಿಗಳ ಪಟ್ಟಿಯನ್ನ ಬದಲಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚಿಸಿದ್ರು. ನಾವಾಗಲೇ ಹೇಳ್ತಾ ಇದ್ವಿ ಅದ್ರ ಬಗ್ಗೆ. ಹೊಸ ಹಾಗೂ ಯುವ ಮುಖಗಳು ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಈ ಹಿನ್ನೆಲೆ ಬದಲಾದ ಪಟ್ಟಿಯೊಂದಿಗೆ ಇಂದು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಹಾಗೂ ಮಾಜಿ ಸಿಎಂ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲೇ ಒಂದು ಹಂತದ ಮಾತುಕತೆಯನ್ನ ನಡೆಸಿ ಇವತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಬೆಂಗಳೂರಿನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಜೊತೆ ಡಿಕೆ ಶಿವಕುಮಾರ್ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಯಾಕಂದ್ರೆ ಕಳೆದ ಬಾರಿ ಡಿಕೆ ಶಿವಕುಮಾರ್ ಒಂದು ಪಟ್ಟಿಯನ್ನು ತಗೊಂಡು ಹೋಗಿದ್ರು, ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಪಟ್ಟಿಯನ್ನು ತಗೊಂಡು ಹೋಗಿದ್ರು. ಬಟ್ ಆ ಎರಡೂ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಬಿಟ್ಟು ಚುನಾವಣೆ ದೃಷ್ಟಿಯಿಂದ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಈ ಬಾರಿ 20 ಸ್ಥಾನಗಳನ್ನು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಈಗ ಬಂಡಾಯ ನಾಯಕರನ್ನ ಸಮಾಧಾನ ಪಡಿಸೋದಕ್ಕೆ ಒಂದೆರಡು ಜಾಗವನ್ನ ಖಾಲಿ ಇಟ್ಕೋಬಹುದು ಸಚಿವ ಸ್ಥಾನವನ್ನ. ಅಂದ್ರೆ ಒಟ್ಟು 17ರಿಂದ 18 ಸ್ಥಾನಗಳು ಈ ಬಾರಿ ಭರ್ತಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಹೈಕಮಾಂಡ್ ನಿರ್ಧಾರದ ಮೇಲೆ ಅಂತಿಮ ಸ್ಥಾನಗಳ ಭರ್ತಿ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಡಿಕೆ ಶಿವಕುಮಾರ್ ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡು ಹೊರಟಿದ್ದಾರೆ ದೆಹಲಿಗೆ. ಇಂದು ಅಥವಾ ನಾಳೆ ಪಟ್ಟಿ ಅಂತಿಮವಾಗುವ ಸಾಧ್ಯತೆ ಇದೆ. ಇವರೇನ್ ತಗೊಂಡು ಹೋಗಿದ್ದಾರಲ್ಲ ಅದರ ಮೇಲೆ ಚರ್ಚೆ ನಡೆಯುತ್ತೆ. ಆ ಪಟ್ಟಿನೇ ಓಕೆನಾ ಇಲ್ಲಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಮತ್ತೊಂದಿಷ್ಟು ಹೆಸರುಗಳನ್ನು ಸೂಚನೆ ಮಾಡಬಹುದು. ಒಟ್ಟಿನಲ್ಲಿ ಶುಕ್ರವಾರದ ವೇಳೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡಿಬೇಕು ಅನ್ನೋದು ಹೈಕಮಾಂಡ್ನ ನಿರ್ಧಾರ. ಸಂಪುಟ ವಿಸ್ತರಣೆಯಲ್ಲಿ 17ರಿಂದ 18 ಸ್ಥಾನ ಭರ್ತಿ ಮಾಡೋ ಸಾಧ್ಯತೆ ಇದೆ. ಮೊದಲ ಸುತ್ತಿನಲ್ಲಿ ಒಟ್ಟು 12 ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆದಿತ್ತು. ಉಳಿದಿರುವಂಥದ್ದು 20 ಸಚಿವ ಸ್ಥಾನ. ಅದರಲ್ಲಿ 17ರಿಂದ 18 ಸಚಿವ ಸ್ಥಾನ ಇವತ್ತು ಭರ್ತಿಯಾಗೋ ಸಾಧ್ಯತೆ ಇದೆ.